ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗವಹಿಸಿರ್ತಕ್ಕಂಥ ಎಲ್ಲ ದೃಶ್ಯ ಶ್ರವ್ಯ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಪ್ರತ್ಯಕ್ಷ ಜಗಜೀವನ್ ರಾಮ್ ರವರು ಎಲ್ಲರ ಭಾವಚಿತ್ರಗಳಿಗೆ ರೋಮಾಂಚನಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಉದ್ಘಾಟನೆ ನಡೆಸಿಕೊಟ್ಟಂತಹ ಎಲ್ಲ ಅತಿಥಿ ಗಣ್ಯರಿಗೂ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ಹಾಗೂ ಅವಕಾಶ ಸಮಾನತೆ ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಭೀಮ್. ಆಚರಣೆ ಅತ್ಯಂತ ಅರ್ಥಪೂರ್ಣವಾಗಿರಬೇಕು, ಮೌಲ್ಯಯುತವಾಗಿರಬೇಕು. ಎಲ್ಲ ಇಲಾಖೆಗಳು ಹಾಗೂ ಸರ್ವ ನಾಗರಿಕರಿಗೂ ಕೂಡ ಬಾಬಾ ಸಾಹೇಬರ ಆಶಯಗಳು ತಲುಪಬೇಕು, ಅವರ ಉದ್ದೇಶಗಳು ಮುಂದಿನ ಪೀಳಿಗೆಗೆ ಮುಟ್ಟಬೇಕು ಅನ್ನೋ ಸಂಕಲ್ಪದೊಂದಿಗೆ ಎಲ್ಲರಿಗೂ ಕೂಡ ಸ್ಪಷ್ಟವಾದ ಮಾರ್ಗದರ್ಶನವನ್ನು ಮಾಡಿ ಏನು ಈ ಸ್ವಾತಂತ್ರ್ಯದ ಹಿನ್ನೆಲೆ, ಈ ಸ್ವಾತಂತ್ರ್ಯದಲ್ಲಿ ಏನೇನು ಅಡಗಿದೆ, ಏನೇನು ಭಾವನೆಗಳು ಅಡಗಿದೆ, ಆ ಸ್ವಾತಂತ್ರ್ಯದಲ್ಲಿ ಸಮಾನತೆಯ ಭಾವನೆ ಅಡಗಿದೆ. ನಾವು ಮೂರು ಅಕ್ಷರಗಳಲ್ಲಿ ಸ್ವತಂತ್ರ ಅಂತ ಕರಿತೇವೆ. ಅದು ಇಂದಿನ ಮಹೋನ್ನತ ಆಶಯವನ್ನ ನಾವು ಅರಿತುಕೊಳ್ಬೇಕಾಗಿದೆ. ಆ ಸಮಾನತೆ ಏರು ಎತ್ತರಕ್ಕೆ ಯಾವ ವ್ಯಕ್ತಿ ಅವನು ಎಷ್ಟು ಎತ್ತರಕ್ಕೆ ಬೇಕಾದ್ರೆ ಏರುವಂತಹ ಸಮಾನ ಅವಕಾಶ, ಅದರ ಆಶಯ ನಮ್ಮ ಸ್ವತಂತ್ರದಲ್ಲಿ ಅಡಗಿದೆ. ಇಡೀ ದೇಶಕ್ಕಾಗಿ ಅಷ್ಟು ಜನರ ತ್ಯಾಗದ ಫಲವಾಗಿ ನಾವು ಇವತ್ತು ಸ್ವತಂತ್ರವನ್ನು ಅನುಭವಿಸ್ತಾ ಇದ್ದೇವೆ. ಅದರಲ್ಲಿ ದೇಶಭಕ್ತಿ ಅಡಗಿರ್ತಕ್ಕಂಥದ್ದು, ಭ್ರಾತೃತ್ವ ಭಾವನೆ, ನಾವೆಲ್ಲ ಅಣ್ಣ ತಮ್ಮಂದ ರೀತಿ ಅನನ್ಯವಾಗಿರಬೇಕು. ಈ ಸ್ವತಂತ್ರವನ್ನು ನಾವು ಪಡೆದಿರ್ತಕ್ಕಂಥದ್ದು ನಮ್ಮಲ್ಲೇ ಜಗಳ ಮಾಡಲಿಕ್ಕೆ, ನಮ್ಮಲ್ಲೇ ಅಸೂಯೆಯ ಭಾವನೆಯನ್ನು ಹೊಂದಲಿಕ್ಕಲ್ಲ. ನಾವೆಲ್ಲ ಕೈ ಜೋಡಿಸಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ದೇಶ ಕಾಣಬೇಕು, ನಮ್ಮ ಮಕ್ಕಳು ಕಾಣಬೇಕು, ನಮ್ಮ ಭವಿಷ್ಯ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಸಹಬಾಳ್ವೆಯಿಂದ ನಾವೆಲ್ಲ ಬಾಳ್ಬೇಕು ಅನ್ನೋ ಆಶಯ ನಮ್ಮ ಸ್ವತಂತ್ರ ಹೊಂದಿದೆ. ವ್ಯಕ್ತಿ ಗೌರವಕ್ಕೆ ಎಲ್ಲಿಲ್ಲದ ಆಶಯವನ್ನ, ಎಲ್ಲಿಲ್ಲದ ಶಕ್ತಿಯನ್ನು ನಮ್ಮ ಸ್ವತಂತ್ರ ತಂದುಕೊಟ್ಟಿದೆ. ಬ್ರಿಟಿಷರ ಕೆಳಗಡೆ ನಮಗಿದ್ದಂತ ವ್ಯಕ್ತಿ ಗೌರವ ಎಲ್ಲರಿಗೂ ಗೊತ್ತಿದೆ. ಅದಾದ್ಮೇಲೂ ಕೂಡ ಸಮಾಜದ ಕೆಲವು ಸಂಘಗಳನ್ನ, ಕೆಲವು ವರ್ಗಗಳನ್ನ ಹೇಗೆ ನಡೆಸಿಕೊಳ್ತಾ ಇದೆ ಅನ್ನೋದು ಕೂಡ ಗೊತ್ತಿದೆ. ಆ ವ್ಯಕ್ತಿ ಗೌರವ ಸ್ವಾತಂತ್ರ್ಯದ ಆಶಯವಾಗಿತ್ತು. ಏಕತೆ, ಇಷ್ಟು ಭಾರತವನ್ನು ನಾವು ಉಪಖಂಡ ಅಂತ ಕರಿತೀವಿ. ಒಂದು ಖಂಡದಲ್ಲಿರಬಹುದಾದಂತ ಎಲ್ಲ ವೈವಿಧ್ಯತೆಯನ್ನು ಒಳಗೊಂಡಿದ್ರೂ ಕೂಡ ಏಕತೆಯ ಶಕ್ತಿಯಾಗಿ ದೇಶ ಇದೆ ಅಂತಕ್ಕಂಥದ್ದು, ಅದಿರಬೇಕು ಅಂತಕ್ಕಂಥದ್ದು ನಮ್ಮ ಸ್ವಾತಂತ್ರ್ಯದ ಆಶಯ. ಅದನ್ನು ಹೇಗೆ ನಾವು ತೋರಿಸುವಂತದ್ದು, ಜನರಿಗೆ ಹೇಗೆ ನಾವು ಅದನ್ನು ಕೊಡುವಂತದ್ದು,
ಈ ಕಾರ್ಯ, ಈ ಮಹೋನ್ನತ ಕಾರ್ಯ ಸಾಕಾರವಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನದ ಮೂಲಕ. ಅತ್ಯಂತ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದು ಅಂತಕ್ಕಂಥ ಮಾನ್ಯತೆಯನ್ನು ವಿಶ್ವ ಕೊಟ್ಟಿದೆ ಅಂತ ಈ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಅವರ ದಾರಿಯನ್ನ, ಅವರು ನಡೆದ ದಾರಿಯನ್ನ, ಅವರ ಬಾಲ್ಯವನ್ನ, ಅವರ ಯೌವನವನ್ನ, ಅವರ ವಿದ್ಯಾಭ್ಯಾಸದ ಜೀವನವನ್ನ, ಮುಂದಿನ ಹೋರಾಟದ ಜೀವನವನ್ನ, ಈ ರೀತಿ ಎಲ್ಲ ಹಂತಗಳನ್ನ ನಾವು ಅವಲೋಕಿಸುವಂತ ಒಂದು ಸುದೈವ ಅವಕಾಶ ನಮಗೆಲ್ಲ ಇದೆ. ಆ ಕೆಲಸವನ್ನ ನಾವಿವತ್ತು ಮಾಡಬೇಕಾಗಿದೆ. ಬಹುಶಃ ನಮ್ಮ ಇವತ್ತಿನ ಏನು ಭಾಷಣಕಾರರಿದ್ದಾರೆ, ಮುಖ್ಯ ಭಾಷಣಕಾರರು ಕೃಷ್ಣರಾಜು ಅವರು ಬಹುಶಃ ಅದ್ರ ಬಗ್ಗೆ ಹೆಚ್ಚು ಬೆಳಕನ್ನ ಚೆಲ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಒಂದೊಂದು ಅಂಶಗಳನ್ನು ಕೂಡ ವಿಶ್ವವ್ಯಾಪಿಯಾಗಿ ಅದನ್ನು ಅಧ್ಯಯನ ಮಾಡಿ ಮೂಲಭೂತ ಹಕ್ಕುಗಳನ್ನ, ಅಮೆರಿಕ ದೇಶದ ಹಕ್ಕುಗಳನ್ನ ಅಧ್ಯಯನಿಸಿ ಅದನ್ನು ನಮ್ಮ ದೇಶ ಅಸ್ತಿತ್ವವನ್ನ ಫ್ರಾನ್ಸ್ ದೇಶದ ಸಂವಿಧಾನದ ಅಧ್ಯಯನದ ಮೂಲಕ, ಅಲ್ಲಿನ ಆಳವಾದ ಜ್ಞಾನದ ಮೂಲಕ ಅವರು ಅದನ್ನು ಪಡೆಯಲಿಕ್ಕೆ ಇಚ್ಛೆಯನ್ನ ಪಡ್ತಾರೆ. ಜಿಲ್ಲಾಧಿಕಾರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳಿಸಿದ್ದಾರೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲೆಲ್ಲ, ಇವತ್ತು ಪ್ರಪಂಚದಲ್ಲೇ ತನ್ನ ಛಾಪನ್ನ, ತನ್ನ ಜ್ಞಾನದ ಭಂಡಾರವನ್ನ ವಿಸ್ತಾರ ಮಾಡಿ ಇವತ್ತು ಅಲ್ಲೆಲ್ಲ ಶೋಷಿತ ವರ್ಗ, ಸಮಾಜದಲ್ಲಿ ಅಸ್ಪೃಶ್ಯತೆ, ಇವೆಲ್ಲದರ ನಡುವೆ ಇವತ್ತು ಈ ದೇಶ ಕಂಡಂತ ಒಬ್ಬ ಅಪ್ರತಿಮ ಜ್ಞಾನ ಭಂಡಾರವನ್ನು ಹೊಟ್ಟಿರ್ತಕ್ಕಂಥ ವ್ಯಕ್ತಿ, ಈ ದೇಶಕ್ಕೆ ನಮ್ಮೆಲ್ಲರ ಒಂದು ಅಮೂಲ್ಯವಾದಂತಹ ಗ್ರಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮೆಲ್ಲರ ಭವಿಷ್ಯ ಜೀವನದಲ್ಲಿ ಇವತ್ತು ವಿದ್ಯೆ ಎಷ್ಟು ಪ್ರಾಮುಖ್ಯ ಪಡೀತದೆ ಅಂತಕ್ಕಂಥದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಹಾಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ವಿಶ್ವ ಮಾನವ ಅಂತೇಳಿ ಕರೀತಕ್ಕಂಥದ್ದು ಇವತ್ತು ನಾವು ನೋಡಿದ್ದೇವೆ. ಮಾನವತಾವಾದಿ ಅಂತ ಹೇಳಿ ಇವತ್ತು ಅವರು ಹಲವಾರು ಸಂದರ್ಭದಲ್ಲಿ ಹೇಳ್ತಾರೆ, ಶಿಕ್ಷಣವೆಂಬ ಆಯುಧದಿಂದ ಜಗತ್ತನ್ನೇ ಗೆಲ್ಲಬಹುದು ಅಂತಕ್ಕಂಥದ್ದು. ಎಷ್ಟೇ ಆತಂಕಗಳು ಬಂದರೂ ಸಹ ಅದನ್ನೆಲ್ಲ ಮೆಟ್ಟಿ ಅವರು ಶಿಕ್ಷಣ ಪಡೆದಿದ್ದರ ಕಾರಣದಿಂದ ಇವತ್ತು ನಾವೆಲ್ಲರೂ ಇವತ್ತು ಅವರನ್ನ ಗುಣಗಾನ ಮಾಡ್ತಕ್ಕಂಥದ್ದು, ಅವರ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಸಾಧ್ಯ ಆಗಿದೆ. ಇದೆಲ್ಲ ಇವತ್ತಿನ ಪೀಳಿಗೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಸಂವಿಧಾನದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನ ನಾವು ಸದ್ಬಳಕೆ ಮಾಡಿಕೊಂಡು ಇವತ್ತು ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಇವತ್ತು ಬಹಳಷ್ಟು ಒಂದು ರೀತಿಯಾದಂತಹ ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥ ಅವರ ಮಧ್ಯೆ ನಾವು ಇವತ್ತು ಸಮಾನರಾಗಬೇಕಂತದ್ದು ಏನಾದ್ರು ಆಗ್ಬೇಕಾದ್ರೆ ಅದು ವಿದ್ಯೆಯಿಂದ ಒಂದು ಮಾತ್ರ. ಇದ್ದಂತ ದೂರದೃಷ್ಟಿ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಅವರು ಹಲವಾರು ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಎಜುಕೇಟ್, ಅಜಿಟೇಟ್ ಅಂಡ್ ಆರ್ಗನೈಸ್ ಅಂತ ಹೇಳಿ. ಅಂದ್ರೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನ ನಾವು ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮಹಾನ್ ನಾಯಕರ ಒಂದು ಜನ್ಮ ದಿನಾಚರಣೆಯನ್ನ ಒಟ್ಟಿಗೆ 5ನೇ ತಾರೀಕು ಆಗಿದ್ದು ಸಹ ಅಲ್ಲ, ಇವತ್ತು ನಾನು ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ನಾವು ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಸಮಸ್ಯೆಗಳು ಆಗದೇ ಇರತಕ್ಕಂಥ ಕಾರಣ ಅವತ್ತು ಸ್ವಾತಂತ್ರ್ಯ ಬಂದಂತ ನಂತರದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಆಹಾರ ಭದ್ರತೆಯ ಬಗ್ಗೆ ಹಸಿರುಕ್ರಾಂತಿಯ ಒಂದು ಘೋಷಣೆಯನ್ನು ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡಂತ ಪ್ರಾಮುಖ್ಯತೆ ಅಂತ ಕೊಟ್ಟಂತ ಒಂದು ಪರಿಸ್ಥಿತಿ. ಚಿಂತಾಮಣಿಯಲ್ಲಿ ಒಂದು ಭವ್ಯವಾದಂತಹ ಅಂಬೇಡ್ಕರ್ ಭವನ ಕಟ್ತಾ ಇದೆ. ಯಾಕಂದ್ರೆ ಅಂಬೇಡ್ಕರ್ ಭವನ ಅಂದ್ರೆ ಕೇವಲ ಒಂದು ಈ ರೀತಿಯಾದಂತಹ ಒಂದು ಭವ್ಯವಾದಂತಹ ಭವನ ಅಲ್ಲ. ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಮಕ್ಕಳಿಗೆ ಎಲ್ಲಾ ರೀತಿ ಮಾಹಿತಿ ಒದಗಿಸ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಷಿಯಲ್ ಸೆಂಟರ್ ಆಗಬೇಕಾಗ್ತದೆ. ಚಿಂತಾಮಣಿಯಲ್ಲಿ ಭವ್ಯವಾದ ಒಂದು ಭವನ ನಿರ್ಮಾಣ ಮಾಡಿದ್ದೀರಿ, ಇಲ್ಲ ಅಂತ ಹೇಳಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಯಾವಾಗ ಅದನ್ನೇ ಹೇಳಿದೆ. ಈಗ ಇಲ್ಲಿ 2-3 ಜಾಗ ಇದೆ. ನನಗೆ ಊರಿಂದ ಆಚೆ ದೂರ ಮಾಡುವಂತದಕ್ಕೆ ನಮಗೆ ಸಮಾಧಾನ ಇಲ್ಲ. ಊರಿಂದ ಹೊರಗಡೆ ಮಾಡಿದ್ರೆ ನಾಳೆ ಉಪಯೋಗ ಆಗೋದಿಲ್ಲ. ಮತ್ತೆ ನಾನು ನಿಮ್ಮ ಮುಂದೆ ಮತ್ತು ಸುಳ್ಳು ಹೇಳಕ್ಕಾಗಲ್ಲ. ಅದರಿಂದ ಇಲ್ಲ ಆಯ್ತು, ನಾವು ಹುಡ್ತಾ ಇದೀವಿ. ಈಗ ಸಂವಿಧಾನ ಸಹಜ ಆಗಿದೆ. 20 ವರ್ಷ ಆಗಿದೆ ಜಿಲ್ಲೆ ಆಗಿ. ಈಗ 20 ವರ್ಷಗಳಿಂದ ಎಷ್ಟು ಭವನಗಳಾಗಿದೆ ಸರ್? ಅಂಬೇಡ್ಕರ್ ಭವನ ಮಾತ್ರ ಆಗ್ತಾ ಇಲ್ಲ. ಯಾಕೆ? ಅಲ್ಲ ಈಗ ಕೇಳಮ್ಮ, ಒಂದು ನಿಮಿಷ ಕೇಳಮ್ಮ ತಾಯಿ, ಕೇಳು. ಅಲ್ಲ ಈಗ ಅಲ್ಲ ಸರ್, ಈಗ ನೀವು ಚಿಂತಾಮಣಿ ಬಗ್ಗೆ ಬಹಳ ಇದ್ರ
ಹೆಮ್ಮೆಯಿಂದ ಮಾತಾಡಿದೆ. ಹೌದಮ್ಮ, ನನ್ನ ವಿಧಾನಸಭಾ ಕ್ಷೇತ್ರ ತಾಯಿ. ಈಗ ನನ್ನ ವಿಧಾನಸಭಾ ಕ್ಷೇತ್ರ, ನನ್ನ ಜನ ಇವತ್ತು ಇಲ್ಲಿ ಆಯ್ತಲ್ಲ, ಅದಕ್ಕೆ ಹೇಳ್ತಾ ಇದ್ದೇನೆ. ಇರ್ತಕ್ಕಂಥದ್ದು ನಾವು ಆದಷ್ಟು ಬೇಗ ಅದನ್ನ ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಎಲ್ಲರೂ ಸರ್.